ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. ಸಗಣಿಯಿಂದ ಗಣೇಶನನ್ನ ಯಾಕೆ ಪೂಜಿಸುತ್ತಾರೆ ಗೊತ್ತಾ? ಸಗಣಿಗೆ ಅಷ್ಟು ಶಕ್ತಿ ಇದೆಯಾ? ಸಗಣಿಯಿಂದ ಗಣೇಶನನ್ನು ಮಾಡಿ ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತಾ? ಈ ಎಲ್ಲ ಪ್ರಶ್ನೆಗೆ ಒಂದು ಕಥೆ ಇದೆ. ಅದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಶನಿ ಮಹಾರಾಜನ ಮಹಿಮೆ ಎಲ್ಲರಿಗೂ ಗೊತ್ತಿದೆ. ಶನಿ ಮಹಾತ್ಮ ಸಾಕ್ಷಾತ್ ಪರಮೇಶ್ವರನನ್ನೇ ಬಿಟ್ಟಿಲ್ಲ ಅಂದಮೇಲೆ ಮನುಷ್ಯರನ್ನ ಬಿಡ್ತಾನ? ಇಂತಹ ಶನಿ ದೇವನಿಗೆ ದೇವಾನುದೇವತೆಗಳು ಹೆದರಿ ನಡುಗ್ತಾರೆ. ಆದರೆ ಆಂಜನೇಯ ಮತ್ತು ಗಣಪತಿ ಮಾತ್ರ ಶನಿ ದೇವರಿಗೆ ಹೆದರುವುದಿಲ್ಲ. ಶನಿ ಪರಿಹಾರಕ್ಕೆ ಆಂಜನೇಯ ಹಾಗೂ ಗಣಪತಿ ಪೂಜೆ ಮಾಡಿದರೆ ಪರಿಹಾರ ಎಂದು ಹೇಳುತ್ತಾರೆ. ಶನಿ ದೋಷ ನಿವಾರಣೆಗೆ ಆಂಜನೇಯನ ಗುಡಿಗೆ ಜನ ಹೋಗುವುದನ್ನು ನೋಡಿರುತ್ತೇವೆ. ಹಾಗೆ ಪ್ರಥಮ ಪೂಜಕ, ಆದಿದೈವ, ವಿಘ್ನ ನಿವಾರಕ, ವಿದ್ಯಾ ಗಣಪತಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಗಣೇಶನನ್ನು ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬುದರ ಕುರಿತಾಗಿ ಒಂದು ಕಥೆ ಇದೆ. ಒಂದು ದಿನ ಗಣೇಶ ನಿಧಾನವಾಗಿ ವಾಯು ವಿಹಾರ ಹೋಗ್ತಾ ಇದ್ದ. ಹೀಗೆ ಹೋಗ್ತಾ ಇರುವಾಗ ಶನಿದೇವ ಎದುರಿಗೆ ಬರುತ್ತಿದ್ದ. ಗಿಡ್ಡ ಬುಡ್ಡಕ್ಕೆ ಮುದ್ದು ಮುದ್ದಾಗಿರುವ ಗಣೇಶನನ್ನು ನೋಡಿ ಶನಿಗೆ ಕೀಟಲೆ ಮಾಡಬೇಕೆನಿಸ್ತು. ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡ ಶನಿ ಗಣೇಶನಿಗೆ ಎದುರಾಗಿ ಹೊರಟ. ಗಣೇಶ ತನ್ನ ಕಡೆ ಶನಿ ಬರುವುದನ್ನು ನೋಡಿ ಶನಿಗೆ ಸ್ವಲ್ಪ ಆಟ ಆಡಿಸ್ಬೇಕು ಅನ್ನಿಸ್ತು. ಶಿವನಿಗೆ ಹೆದರದ ಪಾರ್ವತಿ ಪುತ್ರ ಗಣೇಶ ಇನ್ನು ಶನಿಗೆ ಹೆದರ್ತಾನ? ಗಣೇಶ ತಕ್ಷಣ ಓಡತೊಡಗಿದ. ಶನಿಯು ಹಿಂದೆ ಹಿಂದೆ ಓಡಿದ. ಆದರೆ ಗಣೇಶ ತನ್ನ ದೊಡ್ಡ ಹೊಟ್ಟೆಯನ್ನು ಹೊತ್ಕೊಂಡು ಓಡಿ ಓಡಿ ಸುಸ್ತಾದ. ಶನಿಗೆ ತನ್ನನ್ನು ನೋಡಿ ಓಡುತ್ತಿರುವ ಗಣೇಶನನ್ನು ನೋಡಿ ಕೋಪ ಬಂತು. ಹೇಗಾದರೂ ಮಾಡಿ ಗಣೇಶನನ್ನು ಮುಟ್ಟಲೇಬೇಕೆಂದು ಬಿರಬಿರನೆ ನಡೆಯತೊಡಗಿದ. ಗಣೇಶ ಸುತ್ತಮುತ್ತ ನೋಡಿದ. ಗಣೇಶನಿಗೆ ಹುಲ್ಲು ಮೇಯುತ್ತಿರುವ ಹಸು ಕಂಡಿತು. ಕೂಡಲೇ ಓಡಿ ಹೋಗಿ ಹಸುವಿನ ಮುಂದೆ ಗರಿಕೆಯಾಗಿ ಕುಳಿತ ಗಣೇಶನನ್ನು ಶನಿ ಗುರುತಿಸಿ ಹಿಡಿಯಲು ಬರುತ್ತಿದ್ದ. ಆದರೆ ಅಷ್ಟರಲ್ಲಿ ಹಸು ಗರಿಕೆಯನ್ನು ತಿಂದುಬಿಡ್ತು. ಶನಿ ಓಡಿ ಬಂದು ಹಸುವಿನ ಒಳಗಡೆ ಹೋಗಿ ಹುಡುಕಲು ಶುರು ಮಾಡಿದ. ಗಣೇಶನಿಗೆ ಏನು ಮಾಡುವುದೆಂದು ತಿಳಿಯದೆ ಯೋಚಿಸಿ ಹಸುವಿನ ಸಗಣಿಯಾಗಿ ಹೊರಬಂದನು. ಸಗಣಿಯ ಒಳಗಿರುವ ಗಣೇಶನನ್ನು ನೋಡಿ ಶನಿಗೆ ಅಸಹ್ಯವಾಯಿತು. ಸಗಣಿಯನ್ನು ಮುಟ್ಟಲು ನಿರಾಕರಿಸಿ ಶನಿ ಹಾಗೆ ಹೊರಟು ಬಿಟ್ಟನು. ಹೀಗಾಗಿ ಗಣೇಶನನ್ನು ಎಂದಿಗೂ ಅವನಿನಿಂದ ಮುಟ್ಟಲು ಆಗಲೇ ಇಲ್ಲ. ಶನಿ ಹತ್ತಿರವೂ ಸುಳಿಯದ ಸಗಣಿಯನ್ನು ಗೋಪುರದ ಥರ ಮಾಡಿ ಅದಕ್ಕೆ 21 ಗರಿಕೆ ಸಿಕ್ಕಿಸಿ ವಿಧಿವಾತಾಗಿ ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ. ಈ ಮೂಲಕ ತಿಳಿಯುವುದೇನೆಂದರೆ ಗರಿಕೆ ಔಷಧಿ ಸಸ್ಯವಾದರೆ ಸಗಣಿ ಪವಿತ್ರತೆಗೆ ಸಾಕ್ಷಿಯಾಗಿದೆ. ಗೋಮಯದಿಂದ ಸಾರಿಸಿದ ಜಾಗದಲ್ಲಿ ಸೊಳ್ಳೆಯೂ ಬರುವುದಿಲ್ಲ ಮತ್ತು ಗೋಮಯದಿಂದ ಸಾರಿಸಿದ ನೆಲದ ಮೇಲೆ ಮಲಗಿದ್ರೆ ಬೆನ್ನು ನೋವು ಹೋಗುತ್ತೆ. ಸಗಣಿಯನ್ನು ತಟ್ಟಿ ಒಣಗಿಸಿ ಕರುಳು ಮಾಡಿ ಸುಟ್ಟ ಭಸ್ಮವು ಪವಿತ್ರ ಭೂತಿಯಾಗುತ್ತದೆ. ಪುರುಷರು ಸ್ನಾನ ಮಾಡಿ ಭಸ್ಮ ಧರಿಸಿ ಸಂಧ್ಯಾವಂದನೆ ಪೂಜಾದಿಗಳನ್ನು ಮಾಡಿದಾಗ ಸಕಲ ದೋಷ ನಿವಾರಣೆಯಾಗುತ್ತದೆ. ಅಗೋಚರ ಶಕ್ತಿ ದೇಹಕ್ಕೆ ವ್ಯಾಪಿಸಿ ಪರಮೇಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆಯೇ ಇಂದ್ರಾಕ್ಷಿ ಮಂತ್ರ ಪಠಿಸಿದ ಭಸ್ಮವನ್ನು ಮಕ್ಕಳಿಗೆ ಹಚ್ಚಿದರೆ ದೃಷ್ಟಿದೋಷ, ರಚೆ ಹಿಡಿದು ಅಳುವುದು, ಹೆದರಿಕೆ, ಜ್ವರ ಇಂಥವುಗಳೆಲ್ಲ ತಕ್ಷಣದ ಪರಿಹಾರಕ್ಕೆ ಉಪಾಯವಾಗಿದೆ. ನಮ್ಮ ಹಿರಿಯರು ಗೋಮೂತ್ರ, ಸಗಣಿ ಇವುಗಳ ಉಪಯೋಗಗಳನ್ನು ನೇರವಾಗಿ ಹೇಳಿದರೆ ಅರ್ಥವಾಗುವುದಿಲ್ಲವೆಂದು ಪುರಾಣ ಕಥೆಗಳ ಮೂಲಕ ತಿಳಿಸಿ ಅವುಗಳ ಮೇಲೆ ಗೌರವ, ನಂಬಿಕೆ ಹೆಚ್ಚಾಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಧಾರ್ಮಿಕವಾಗಿಯೋ ವೈಜ್ಞಾನಿಕವಾಗಿಯೋ ಗೋವಿನ ಯಾವುದೇ ಅಂಶವಾಗಲಿ ಔಷಧಯುಕ್ತವಾಗಿದ್ದು ಗೋವು ಜನಮಾಸದಲ್ಲಿ ಪೂಜ್ಯನೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಇಂತಹ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.